ಹೆಬ್ಬಾಳ್ಕರ್ ಸವಾಲು ಹಾಕಿದ್ದಾರೆ, ದೇವರ ಸನ್ನಿಧಾನಕ್ಕೆ ಬನ್ನಿ ಅಂತ. ಮತ್ತೊಂದೆಡೆ ಸಿಟಿ ರವಿ ದೂರು ಕೊಟ್ಟಿದ್ದಾರೆ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಮತ್ತು ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಸಿಟಿ ರವಿ 7 ಪುಟಗಳ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ, ಮಾನಹಾನಿ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸಚಿವರ ಬೆಂಬಲಿಗರಿಂದ ನನ್ನ ವಿರುದ್ಧ ಹಲ್ಲೆಗೆ ಯತ್ನ ಆಗಿದೆ, ಜೊತೆಗೆ ಪರಿಷತ್ತಲ್ಲೂ ಕೂಡ ನನಗೆ ಬೆದರಿಕೆ ಹಾಕಲಾಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಸಿಐಡಿ ತನಿಖೆ ಮಾಡೋದಾದ್ರೂ ಕೂಡ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ಮಾಡಲಿ. ರಿಪೋರ್ಟ್ನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿ. ಮಹಾರುದ್ರ, ದೂರಿನಲ್ಲಿ ಯಾವ ವಿಚಾರವನ್ನು ಉಲ್ಲೇಖಿಸಿದ್ದಾರೆ? ಅಂದ್ರೆ ಪ್ರತ್ಯೇಕ ದೂರುಗಳನ್ನ ಕೊಟ್ಟಿರೋದಾ, ಒಂದೇ ದೂರನ್ನ ಮೂವರಿಗೂ ಕೊಟ್ಟಿರೋದಾ? ರಕ್ಷಿತ್, ಏನಂದ್ರೆ ಪ್ರಕರಣದ ಬಗ್ಗೆ ಮತ್ತೆ ದೂರು ಸಲ್ಲಿಸಲು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಈಗ ಮುಂದಾಗಿರುವಂತದ್ದು. ಸಭಾಪತಿ ಹೊರಟ್ಟಿ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ 7 ಪುಟಗಳ ದೂರಿನ ಪ್ರತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತದ್ದು. ಆ ಪುಟದಲ್ಲಿ ಹೇಳಿರುವಂತದ್ದು ಏನಂದ್ರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೆ ಪರಿಷತ್ ಭೋಜರಾಜ್ಯದ ಹಲವರಿಂದ ಅವ್ಯಾಚ್ಯ ಶಬ್ದಗಳ ಬಳಕೆ ಇದೆ. ಮತ್ತೆ ಜೀವ ಬೆದರಿಕೆ ಬಗ್ಗೆ ಕೂಡ ನಮ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಏನಂದ್ರೆ, ಸಿಟಿ ರವಿ ಏನನ್ನು ಪೊಲೀಸರು ಬಂಧನವನ್ನ ಮಾಡಿದ್ರು, ಆವಾಗ ಪೊಲೀಸರು ನಡೆಸಿಕೊಂಡಂತ ನೀತಿಯ ಬಗ್ಗೆ ವಿಸ್ತಾರವಾದ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಮಾನಹಾನಿ ಆಗಿದೆ ಅನ್ನೋ ಉಲ್ಲೇಖವನ್ನು ಕೂಡ ಮಾಡಿ ದೂರನ್ನ ಈಗ ನೀಡಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಮಹಾರುದ್ರ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.